ಬೇಕಂತ ಮಾಡಿ ಅಂದ್ರೆ ಹೆಸರು ಬೆಳೆಸ್ಬೇಕಂತ ಮಾಡ್ಯಾನ. ಅದೇ ಬೆಳೆಸ್ಬೇಕಂತ ಆಟೋನಾಗ ಹೊಂಟೇವಿ. तीनशे ಎಕರೆ ಇದು 200 ಎಕರೆ ಹೊಲ ರೀ. ನೀರಾವರಿ ಒಂದು ಹೋಗಿ ಫೋನ್ ಪೇ ಮಾಡ್ಸಿದ್ರಿ 100 ರೂಪೀಸ್ ಮತ್ತೆ ಕೊಟ್ಟಾರಿ ಅಣ್ಣ. ಜೈ ಶ್ರೀ ಕೃಷ್ಣ ಎಲ್ಲ ಮಂದಿಗೆ. ಇವತ್ತು ಶಾಪೂರಿಗೆ ಹೊಂಟಿವಿ, ನಾ ಮತ್ತು ಚಂದನ್ ಹೊಂಟಿವಿ. ನೀವು ವ್ಲಾಗ್ನಾಗ ಯಾವಾಗ ಭೀ ಕಂಡಿಲ್ರಿ, ಇವ ಫಸ್ಟ್ ಟೈಮ್ ನನ್ನ ವ್ಲಾಗ್ನಾಗ. ಸೊ ಏನೋ ಒಂದು ಫಂಕ್ಷನ್ ಅದ ರೀ, ಅದಕ್ಕೆ ಹೊಂಟೀವಿ. ಅದು ಯಾವ ಫಂಕ್ಷನ್ ಅದಕ್ಕೆ ನಾವು ಹೇಳ್ತೀವಿ. ಎಟ್ ಪ್ರೆಸೆಂಟ್ ಇವಾಗ ಹಳೆ ಬಸ್ ಸ್ಟ್ಯಾಂಡಾಗ ಇದ್ದೀವಿ. ಹೊಸ ಬಸ್ ಸ್ಟ್ಯಾಂಡಿಂದ ಹಳೆ ಬಸ್ ಸ್ಟ್ಯಾಂಡಿಗೆ ಬಂದಿವಿ. ಇವಾಗ ಶಾಪೂರಿಗೆ ಹೋಗ್ಬೇಕು. ಸೊ ಲಿಫ್ಟ್ನಾಗ ಬಂದೀವಿ ಅಂದ್ರೆ ಲಾಡ್ಜ್ನಾಗ ಬಂದೀವಿ. ಇಲ್ಲಿ ದಾರಿ ತಪ್ಪದ್ರಿ, ಇಲ್ಲಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ಕರ್ಕೊಂಬಂದನ್ರಿ. ಇದು ಇಲ್ಲಿ ರೂಮ್ಸ್ಗಳವ್ರಿ ಅಂದ್ರೆ ಲಾಡ್ಜ್ಗಳವ. ಇಲ್ಲಿ ಇಲ್ಲೋಪ ಅಂತ ಕರ್ಕೊಂಬಂದನ. ಮತ್ತು ಫುಲ್ ಬೇಸ್ಮೆಂಟ್ ಅಂತ ಗ್ರೌಂಡ್ ಫ್ಲೋರಿಗೆ ಹೊಂಟಿವ್ರಿ. ಈಗ ಕಾರ್ ಪಾರ್ಕಿಂಗ್ ಇತ್ತಂದ್ರೆ ಮತ್ತೆ ಇದೇ ಮಾಡಮ್, ಫಂಕ್ಷನ್ ಬೇಡ. ಓ ನೋಡ್ರಿ, ಇದು ಬೇಸ್ಮೆಂಟ್. ಇಲ್ಲಿ ಫಂಕ್ಷನ್ ಮಾಡದನಂತ್ರಿ ಕಾರ್ ಇಲ್ಲಿ ಹೋಗ್ಬಿಲ್ಲ. ಏನು ಮೇಲೆ ಫಸ್ಟ್ ಫ್ಲೋರಿ ನಡಿ, ಗ್ರೌಂಡ್ ಫ್ಲೋರ್. ಗ್ರೌಂಡ್ ಫ್ಲೋರ್ ರೀ. ಗ್ರೌಂಡ್ ಫ್ಲೋರ್ ಅದ್ರಿ, ಮತ್ತೆ ಬೇಸ್ಮೆಂಟ್ ಅದ. ಗ್ರೌಂಡ್ ಫ್ಲೋರ್ ಲಕ್ಷಣ ಕೊಟ್ಟಿಲ್ಲ ನೋಡ್ರಿ ನಾವು. ನಾವು ಬೇಸ್ಮೆಂಟ್. A few moments later. ಫಂಕ್ಷನ್ ಹಾಲಿಗೆ ಬಂದೇವ್ರಿ. ಇಲ್ಲಿ ಅಂದ್ರೆ ಅದು ಹಿಂದಿತ್ತು, ಅದು ಇವ ಮುಂದ ಮ್ಯಾಲ ಅದ ಅನ್ಕಿಸ್ನ ಕರ್ಕೊಂಬಂದನ. ಇದನ್ನು ಜಿಲ್ಲಾ ಮಟ್ಟದ ಕವಿಗೋಷ್ಠಿ ಅಂತೀರಿ. ಅದು ಅವಾರ್ಡ್ ಕೊಡ್ತಾರೆ, ಏನು ಕೊಡ್ತಾರೆ ಏನೂ ಗೊತ್ತಿಲ್ಲ. ಇವನಿಗೆ ಗೊತ್ತಿಲ್ಲ, ನನಗೆ ಗೊತ್ತಿಲ್ಲ. ಸುಮ್ಮನೆ ಹೇಳ್ಯಾರ ಅಂತ ಬಂದ ನೀವ. ಸೊ ಫಂಕ್ಷನ್ ಅಟೆಂಡ್ ಮಾಡಕ್ಕೆ ಬಂದೀವ. ಸೊ ಹೆಸರು ಬರ್ರಿ ಆತೇನ್ರಿ ಇವ. ಅವ್ರ ಹೆಸರು ಬರ್ರಿ ಅಂತ ಹೇಳ್ಯಾರ ಫಾರ್ಮ್ಯಾಟ್ ಮೇಲೆ. ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಉಸ್ತುವಾರಿ ದರ್ಶನ ಪುಸ್ತಕ ಜಿಲ್ಲಾ ಸಹಕಾರ ಸಂಘ ಒಕ್ಕೂಟಗಳ ಯಾಗಿ ಇವರಿಗೂ ಕೂಡ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ಹೊನ್ನಪ್ಪ ರಕ್ತಕೋತ್ಸವ ಅಧ್ಯಕ್ಷರು ಡಾಕ್ಟರ್ BR ಅಂಬೇಡ್ಕರ್ ಅವರ 124ನೇ ಜಯಂತ್ಯೋತ್ಸವ ಸಮಿತಿ ಶಾಪ್ ಅವರಿಗೂ ಕೂಡ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಡಾಕ್ಟರ್ ಭೀಮಣ್ಣ ಮೇಟಿಸ್ತಾರ್ ಅವರಿಗೆ ಅವರಿಗೂ ಕೂಡ ತುಂಬುವುದಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಿಮ್ಮಯ್ಯ ಸರ್ ಉಪನ್ಯಾಸಕ ಸಂಘ ರಾಜ್ಯಾಧ್ಯಕ್ಷರು, ಮಾಜಿ ರಾಜ್ಯಾಧ್ಯಕ್ಷರು. 2000 years later. ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಸಲ್ಲಿಸುವುದರ ಮೂಲಕ ಈ ಒಂದು ಕಾರ್ಯಕ್ರಮಕ್ಕೆ ಉದ್ಘಾಟಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಶ್ರೀ ವಿಶ್ವನಾಥ್ ರೆಡ್ಡಿ ದರ್ಶನಾಪುರ ಜಿಲ್ಲಾಧ್ಯಕ್ಷರು, ಸಹಕಾರ ಸಂಘಗಳ ಒಕ್ಕೂಟ ಯಾದಗಿರಿ, ಇವರು ಈ ಪುಷ್ಪಾರ್ಚನೆ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಂತೇಳಿ ಆ ಮಾನ್ಯರಲ್ಲಿ ಕೇಳಿಕೊಳ್ಳುತ್ತೇನೆ. ಹಾಗೆ ಆಗಮಿಸಿರ್ತಕ್ಕಂಥ ಎಲ್ಲ ಗಣ್ಯ ಮಾನ್ಯರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಮರ್ಪಣೆ ಮಾಡಬೇಕಂತೇಳಿ ಕೇಳಿಕೊಳ್ಳುತ್ತೇನೆ. ದೀಪ ಹಚ್ಚುವುದರ ಮೂಲಕ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಸಣ್ಣ ಹುಡುಗರೆಲ್ಲ ಬುಕ್ಸ್ ಕೊಡತ್ತಾರೆ. ಸಂವಿಧಾನ ಅಂತ ಬುಕ್ಸ್ ಕೊಡತ್ತಾರ. ಸೊ ಈ ರೀತಿಯಾಗಿ ಆಲೋಚನೆಯನ್ನು ಮಾಡಿರ್ತಕ್ಕಂಥ ಈ ಒಂದು ಕಾರ್ಯಕ್ರಮ ಬದಲಾವಣೆ ಮತ್ತು ವಿಭಿನ್ನವಾಗಿ ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮಗಳಷ್ಟೇ. ಸೊ ಮುಂದಿನ ದಿನಮಾನದಲ್ಲಿ ಎಲ್ಲರೂ ಕೈಗೊಂಡಾಗ
ಈ ತಾಲೂಕಿನಲ್ಲಿ ರಾಜ್ಯದ ಮಾದರಿಯಾಗಿ ಏನೊಂದು ಮಾಡಬೇಕಂತ ಆಲೋಚನೆ ಅದ. ಸೊ ಎಲ್ಲರೂ ಜಯಂತಿ ಸಮಿತಿ ಇರ್ತಕ್ಕಂಥ ಅನೇಕ ವರ್ಗದ ಜನವರ್ಗಗಳು ಇರ್ತಕ್ಕಂಥ ಶಿಕ್ಷಣ ತಜ್ಞರಿಗೆ ಸ್ವಲ್ಪ ಗಮನ ಹರಿಸಿದ ತಾಲೂಕು ವಿಜೃಂಭಣೆಯಿಂದ ನಾವು ಆಚರಿಸಬಹುದು. ಇಲ್ಲದೆ ಮುಖ್ಯ ಮಕ್ಕಳಿಗೆ ನಾವು ಏನು ಸಂದೇಶ ಸಾಧ್ಯ ಬರೀ ಕುಟುಂಬ ಮನೆಗೆ ಹೋಗ್ತೀವಿ ಅಷ್ಟೇ. 2000 years later. ಚಂದನಿಗೆ ಅಲ್ಲಿ ಒಳಗೆ ಕರೆದಾರ ಇವಾಗ, ಅಂದ್ರೆ ಸ್ಟೇಜ್ ಮೇಲೆ ಕರೆದಾರ. ಇಲ್ಲ ನೋಡ್ರಿ ಅವ ಕಾಣ್ತಂತ ಅನ್ಸ್ಲತ್ತ, ಇಲ್ಲ ಕಾಣಲ್ಲ ಅನ್ಸ್ಕೊಂಡಿಲ್ಲ, ಅಣ್ಣ ನಿಂತಾರೆ. ಸೊ ಇಷ್ಟು ಮಂದಿ ಯಾರ ಎಲ್ಲ ಕವನಗಳು ಬರೆದಿದ್ದು, ಪೋಯಮ್ಗಳು ಬರೆದಿದ್ದು ಅವೆಲ್ಲ ಅವ. 134ನೇ ಜನ್ಮೋತ್ಸವ ಅಂಗವಾಗಿ ಜಿಲ್ಲಾ ಮಟ್ಟದ ಕವಿಗೋಷ್ಠಿ ನಡೆಸತ್ತಾರೆ. ಸೊ ಇಲ್ಲಿ ಚಂದನ್ ಕುಂತ ನೋಡ್ರಿ, ಇಲ್ಲಿ ಇಲ್ಲಿ ಚಂದನ, ಇಲ್ಲಿ ಬ್ಯಾರ್ಯಾರ. ಇದು ಫಂಕ್ಷನ್ ಬಂದ್ಬಿಟ್ಟು ಕವಿಗಳದು ಮತ್ತು ಕವನ ಬರೆಯೋರು ಮತ್ತು ಕವಿದವರು ಅಂಥವ್ರದ್ದು ಅದ್ರ ಬಗ್ಗೆ ಫಂಕ್ಷನ್ ಇರ್ತದೆ. ಅದು ಚಂದನ್ ಅವಂತಿ ಮುಂದಿನ ತಯಾರಿಯಲ್ಲಿ ನೀರನ್ನ ಬೀಳ್ದು ಆಯುಕ್ತಿಗಳನ್ನು ತಯಾರಿಯಾಗಬೇಕು. ಈ ಕವಿಗೋಷ್ಠಿಯಲ್ಲಿ ಭಾಗವಹಿಸುತ್ತಿರುವುದು ಯಾವ ಭಾಷಣದಲ್ಲಿ ನನ್ನ ಶೀರ್ಷಿಕೆ ಆವತ್ತಿಯ ದೀಪಗಳು. ಬುದ್ಧನ ಬಿಟ್ಟು ಹೋದ ಹಾದಿಯಲ್ಲಿ ಮೌನದ ಜ್ಯೋತಿ ಮೂಡಿದಲ್ಲಿ ಬಸವನ ಕತ್ತಲ ಕಳೆಯುತ್ತಾ ಬಂದ ವಚನಗಳಲ್ಲಿ ಸತ್ಯ ಹೊಳೆದಲಿ, ವಚನಗಳಲ್ಲಿ ಸತ್ಯ ಹೊಳೆದಲಿ. ಅಂಬೇಡ್ಕರ್ ನೋಟದಲ್ಲಿ ಬಿಂಬವಿದ್ದು, ಅಂಬೇಡ್ಕರ್ ನೋಟದಲ್ಲಿ ಬಿಂಬವಿದ್ದು, ಬದುಕಿನ ಬಿಕ್ಕಟ್ಟಿಗೂ ದಾರಿ ಇತ್ತು. ಅಕ್ಷರ ತಿನ್ನಂತೆ ಉಳಿಯುತ್ತಾ ಬಂದ ಅವನ ಎದೆಯಲ್ಲಿ ಕ್ರಾಂತಿ ಇತ್ತು, ಅವನ ಎದೆಯಲ್ಲಿ ಕ್ರಾಂತಿ ಇತ್ತು. ಬಣ್ಣವಿಲ್ಲ, ಜಾತಿಯಿಲ್ಲ, ಭೇದವಿಲ್ಲ, ತತ್ವದಲ್ಲಿ ಮಾತ್ರ ಭೇದವಿಲ್ಲ. ಮನದನೆಂಬ ಹೆಸರು ಸಾಕಾಗಿ ಮಾನವನು ತುಂಬಿದ ದಾರಿಯಿಲ್ಲ. ಬುದ್ಧಿಯ ಕಂಕಣ ಕಟ್ಟಿದವನು, ಬಡವನ ಕಣ್ಣಲ್ಲಿ ಹೊತ್ತಿದವನು, ಬದುಕನ್ನು ಬದಲಿಸಿದ ಸತ್ಯದ ಶಕ್ತಿಯ ಬಾರಿಗೆ ದೀಪವಿಟ್ಟ ತ್ರಿಮೂರ್ತಿ ಮನು, ಬಾರಿಗೆ ದೀಪವಿಟ್ಟ ತ್ರಿಮೂರ್ತಿ ಮನು. ಧನ್ಯವಾದಗಳು. ಊಟ ಮಾಡಕ್ಕೆ ಚಲೋ ಆಗ್ಯದ. ಸೊ ಇವಾಗ ಊಟ ಮಾಡಕ್ಕೆ ಹೋಗ್ಬೇಕು, ಊಟದ ಅರೇಂಜ್ಮೆಂಟ್ ಮಾಡ್ಯಾರ. ಸೊ ಊಟ ಮಾಡಿ ಮತ್ತೆ ಏನ್ರೆ ನೋಡ್ಬೇಕು. ಸೊ ಇವಾಗ ಹೊಸ ಬಸ್ ಸ್ಟ್ಯಾಂಡಿಗೆ ಹೊಂಟೀವಿ. ಸೊ ಇವ ಅನ್ನಲ್ರಿ, ಇವಂದು ಇಂಟ್ರಾಕ್ಷನ್ ಏನು ಪರಿಚಯ ಕೊಡ್ಲಿಲ್ರಿ. ಇವ ಏನ್ರಿ ಕವಿ ಅನ್ರಿ, ಇವ ಪೋಯಮ್ಗಳು ಬರೀತಾನ್ರಿ, ಕವನಗಳು ಬರೀತಾನ್ರಿ, ಏನೇನೋ ಮಾಡ್ತಾನ್ರಿ ಸಾಧನೆಗಳು. ಇದ್ರಾಗ ಯುವ ಸಂಸತ್ನಾಗ ಭಾಗವಹಿಸನಂತ್ರಿ. ಏನೇನೋ ಮಾಡ್ತಾನ್ರಿ. ಏನೋ ಒಂದು ದೊಡ್ಡ ಲೆಕ್ಕದಾಗ ಮಾಡ್ಬೇಕಂತ ಮಾಡ್ಯಾನ, ಅವ್ನ ಹೆಸರು ಬೆಳೆಸ್ಬೇಕಂತ ಮಾಡ್ಯಾನ. ಅದೇ ಬೆಳೆಸ್ಬೇಕಂತ ಆಟೋನಾಗ ಹೊಂಟೀವಿ. ಶಾಪುರ್ ಬಸ್ ಸ್ಟ್ಯಾಂಡಿಗೆ ಬಂದಿವಿ. ಇಲ್ಲಿ ಬಸ್ ಅದ, ಯಾದಗಿರಿ ಬಸ್ ಇರ್ಬೋದು, ಅದು ಹೋಗ್ಬೇಕು. ಯಾಕಂದ್ರೆ ಇಲ್ಲಿಂದ ಇರ್ತದೆ, ನಿಖರವಾಗಿ ಹೇಳೋದಂದ್ರೆ ಏನು ಇಲ್ಲಿಂದ ಇರ್ತದೆ, ಇದೇ ಪ್ಲೇಸ್ನಿಂದ ಇರ್ತದೆ ಬಸ್. ಇಲ್ಲ ಗುಲ್ಬರ್ಗ ಅದೇನು ಆ ಕಡೆ ಸೈಡ್ ಇರ್ತದೆ, ಯಾದಗಿರಿ ಹಂಗಿತ್ತದ್ರ ಒಂದೋದ್ರೆ ಇನ್ನೊಂದು ಸಿಗ್ತದೆ ಅಂತಂದ್ರೆ ಗೊತ್ತಿಲ್ಲ. ಬಸ್ಗಳು, ಟ್ರೈನ್ಗಳು. ಅಚ್ಚಾ ಹೀಗೆ ಕುಂತೀವಿ ಇಲ್ಲಿ. ಇನ್ನೊಂದು ಬಸ್ ಇತ್ತು ರೀ, ಅದು ಇವನ್ ಬಳಿ ರೊಕ್ಕನೇ ಇದ್ದಿಲ್ರಿ, ಬರೀ 90 ರೂಪೀಸ್ ಇದ್ದು ರೀ. 90 ರೂಪೀಸ್ನಾಗ ಒಬ್ಬರಿಗೆ 53 ರೂಪೀಸಿಗೆ ಒಬ್ರಿಗೆ ಅದ್ರಿ. ಅಂದ್ರೆ ಯಾದಗಿರಿನ ಶಾಪುರಿಂದಾಗ 53 ರೂಪೀಸ್ ಅದ್ರಿ. ಇನ್ ಬಲ್ಲಿ ಬರೀ ಇರೋದು 90 ರೂಪೀಸ್ ಇತ್ತು ರೀ. ನಂಬಲ್ಲಿ ಭೀ ಖರ್ಚು ಮಾಡ್ಸೇನ್ರಿ ಅವ. ಅದಕ್ಕೆ ಮತ್ತು ಅಲ್ಲಿ ಹೋಗಿ ಆ ದುಕಾನ್ಗೆ ಹೋಗಿ ಫೋನ್ ಪೇ ಮಾಡ್ಸಿದ್ರಿ 100 ರೂಪೀಸ್. ಮತ್ತು ಅತ್ತ ಕೊಟ್ಟಾರಿ ಅಣ್ಣ. ಬಸ್ನಾಗ ಒಂದು ಕುಂತಿ, ಇಲ್ಲಾಂದ್ರೆ ಅದೇ ಬಸ್ಸಿಗೆ ಹೋಗ್ತಿದ್ರಿ, ಅದು ಎಕ್ಸ್ಪ್ರೆಸ್ ಬಸ್ ಇತ್ತು ರೀ. ಅದು ಏನೇನು ಮಾಡ್ತೇವೋ ಇವಾಗ ತೆಗೆದನ್ರಿ 100 ರೂಪಾಯಿ ಅಣ್ಣ ತಗೋಣ. ಬಸ್ ಇವಾಗ ಮೂವ್ ಆಗ್ಯದ. ಮತ್ತು ಇವನಿಗೆ ತರಿಸ್ತೀನಿ ರೀ ಇವತ್ತ, ಯಾಕಂದ್ರೆ ಇವನೇ ಕರ್ಕೊಂಡ್ ಬಂದ ನನಗೆ. ಇವನ್ ಇನ್ಸ್ಟಾಗ್ರಾಮ್ ಮತ್ತೆ ಇವನ್ ಇನ್ಸ್ಟಾಗ್ರಾಮ್ ಐಡಿ ರೀ ಏನೋ ನಿಮ್ಮ ಚಂದನ ಅವಂಟಿ ಅಂತಂದ್ರಿ ಇವನ್ ಇನ್ಸ್ಟಾಗ್ರಾಮ್ ಐಡಿ. ಮತ್ತು ಇವ ಇನ್ನೊಂದೇನೋ ಯಾವುದೋ ಪೇಜ್ ಅದ ರೀ, ಎಡಿಟಿಂಗ್ ಪೇಜ್ ಅದ, ಏನೋ ಎಡಿಟಿಂಗ್ ಏನೋ ಅವಂಟಿ ಕ್ರಿಯೇಷನ್ಸ್ ಅದ ರೀ. ಒಂದೇನೋ ಬ್ಯಾನರ್ಗಳು ಇವು ಮಾಡಿ ಹಾಕ್ತಾನ್ರಿ. ಏನಾಗ್ಯದ ಅದೆಲ್ಲ ಟೆಂಪರರಿ ಬಂದಾಗ್ಯದ್ರಿ ಅದು. ಮತ್ತು ಫುಲ್ ಸೌಕರ್ಯ ಏನ್ರಿ, ಒಂದು 300 ಎಕರೆ ಇದು 200 ಎಕರೆ ಹೊಲ ಅವ್ರಿ. ನೀರಾವರಿ ಒಂದು 1.5 ಎಕರೆ ಅವ್ರಿ. ಇನ್ನೊಂದು ಏನಂತಾರ, ಇನ್ನೊಂದು ಯಾವ್ದು ಅಂತಾರಲ್ಲ, ನೀವೇನ್ ಬಿಡ್ರಿ ಸೌಕರ್ಯ ಮುಂದೆ.
ಬಸ್ ಸ್ಟ್ಯಾಂಡ್ ರೀಚ್ ಆಗಿವಿ, ಅಂದರೆ ಯಾದಗಿರಿಗೆ ರೀಚ್ ಆಗಿವಿ. ಇವು ಮನೆ ನಡಿ ಅಂದ್ರೆ ಮನೆ ನಡಲಾಗೇನ್ರಿ, ಇಲ್ಲಿ ನೀರು ಕೊಡ್ಕೊಂಡು ಕುಂತಾನ. ನಂಗೆ ಸ್ವಲ್ಪ ಕೊಡು ಒಪ್ಪಿ. ಸೊ ಮನೆಗೆ ಹೋಗ್ಬೇಕು, ನಡಿಯೋ.